ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ. ತುಂಬ ದಿವಸ ಆಯಿತು ವ್ಲಾಗ್ ಮಾಡಿ. ಸಿಕ್ಕಾಬಟ್ಟೆ ಕಷ್ಟ ಆಗ್ತಾಯಿತ್ತು. ನೈಟೆಲ್ಲ ನಿದ್ದೆ ಇಲ್ಲ. ಮತ್ತು ಬೆಳಗ್ಗೆ ಎದ್ದು ಪಾಪುಗೆ ಸ್ನಾನ ಮಾಡಿಸು, ಮತ್ತು ಹಾಲು ಕುಡಿಸು, ಅವ್ನು ಮಲಗಿದಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಇದೇ ಆಗ್ತಾಯಿತ್ತು. ಹಾಗಾಗಿ ಯಾವುದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಊಟ ಎಲ್ಲ ಮುಗೀತು ಆ್ಯಂಡ್ ಪಾಪು ಕೂಡ ಮಲಗಿದ್ದಾನೆ. ಸೊ ಇನ್ನು ನೆಕ್ಸ್ಟ್ ಟ್ರಿಪ್ ಫೀಡಿಂಗ್ ಮಾಡೋಕ್ಕೆ ಮುಂಚೆ 1-2 hours ನಿದ್ದೆ ಮಾಡ್ತಾನೆ. ಸೊ ಅದ್ರ ಮಧ್ಯ ನಾನು ನನ್ನ ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ಡೆಲಿವರಿ ಚಾರ್ಜಸ್ ಎಷ್ಟಾಯಿತು ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ತುಂಬ ಜನಕ್ಕೆ ಇರುತ್ತೆ ಎಷ್ಟು ಕಾಸ್ಟ್ ಆಗ್ಬೋದು, ನಾವು ಸೆಕ್ಷನ್ಗೆ ಹೋಗ್ತೀವಿ ಅಥವಾ ನಾರ್ಮಲ್ ಮಾಡಿಸ್ಕೊಳ್ತೀವಿ ಅಥವಾ ಪ್ರತಿಯೊಂದು ಸ್ಕ್ಯಾನ್ಗೆ ಎಷ್ಟಾಗುತ್ತೆ ಏನು ಅಂತ ಅನ್ನೋ ಕ್ವೆಶನ್ಸ್ ತುಂಬ ಜನಕ್ಕೆ ಇರುತ್ತೆ. ಸೊ ಎಲ್ಲ ಹಾಸ್ಪಿಟಲಲ್ಲೂ ಸೇಮ್ ಕಾಸ್ಟ್ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಬಿಕಾಸ್ ಪ್ರತಿಯೊಂದು ಹಾಸ್ಪಿಟಲ್ದು ಅವ್ರದ್ದೇ ಆದಂಥ ಬೇರೆ ಬೇರೆ ರೂಲ್ಸ್ ಇರುತ್ತೆ, ಒಂದಷ್ಟು ಕಾಸ್ಟಿಂಗ್ ಇರುತ್ತೆ. ಸೊ ನಾನು ಅಡ್ಮಿಟ್ ಆಗಿದ್ದಂಥ ಹಾಸ್ಪಿಟಲಲ್ಲಿ ಎಷ್ಟು ಕಾಸ್ಟ್ ಆಗ್ತಿತ್ತು, ನನ್ನ OPD ಚಾರ್ಜ್ ಎಷ್ಟಾಯಿತು, ಮತ್ತು ಪ್ರತಿಯೊಂದು ಸ್ಕ್ಯಾನ್ಗೆ ಎಷ್ಟು ಪೇ ಮಾಡ್ತಾ ಇದ್ದೆ ನಾನು, ಆ್ಯಂಡ್ ಫೈನಲಿ 4 daysಗೆ ನನಗೆ ಎಷ್ಟಾಯಿತು, ಆ್ಯಂಡ್ ಪಾಪುಗೆ ಎಕ್ಸ್ಟ್ರಾ ಬೇರೆ ಇರುತ್ತೆ ಪಾಪು ನೋಡ್ಕೊಳ್ಳಿಕ್ಕೆ, ಬೇಬಿ ಕೇರ್ಗೆ. ಬಿಕಾಸ್ NICUನಲ್ಲಿ 2 days ಇದ್ದಿದ್ದರಿಂದ ಅದ್ರದ್ದು ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಸೊ ಅದೆಲ್ಲ ಎಷ್ಟಾಯಿತು ಏನಾಯಿತು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ನಾನು ಈ ಒಂದು ವ್ಲಾಗಲ್ಲಿ ಕೊಡ್ತೀನಿ. ಸೊ ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಫಸ್ಟ್ ಬಂದು ನಾನು ಎಷ್ಟು ಸತಿ ವಿಸಿಟ್ ಮಾಡಿದೆ ಅನ್ನೋವಂಥದ್ದು, ಅಂದರೆ OPDಗೆ ನಾನು ಎಷ್ಟು ಸತಿ ಹೋದೆ ಅಂತ ಹೇಳಿ. OPDಗೆ ನಾನು ಆಲ್ಮೋಸ್ಟ್ ಎವ್ರಿ ಮಂತ್ ಅಂತೂ ಹೋಗಿಲ್ಲ. ಬಿಕಾಸ್ ಕೆಲವು ಸತಿ ಆಫೀಸ್ಗೆ ಹೋಗಬೇಕಾದಾಗ ಒಂದು 1.5 months ಒಂದ್ಸತಿ, ಕೆಲವೊಂದು ಸತಿ 2 months ಒಂದ್ಸತಿನೂ ಹೋಗಿರೋದಿದೆ. ಬಿಕಾಸ್ ಒಂದು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಆ ಒಂದು ಟೈಮಲ್ಲಿ ಹೋಗೋಕ್ಕಾಗಿಲ್ಲ. ಸೊ ಅಂಥ ಟೈಮಲ್ಲಿ ಓವರ್ ಆಲ್ 9 months ಐ ಥಿಂಕ್ ಐ ಹ್ಯಾವ್ ವಿಸಿಟೆಡ್ OPD ಫಾರ್ 5 times ವಿಸಿಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಫಸ್ಟ್ ಒನ್ ಬಂದು ಫಸ್ಟ್ ಸ್ಕ್ಯಾನ್ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಸ್ಕ್ಯಾನಲ್ಲಿ ಮನೆಯಲ್ಲಿ UPT ಮಾಡಿಕೊಂಡು ಹೋಗಿದ್ದಂಥದ್ದು. UPT ಮಾಡಾದ್ಮೇಲೆ ಚೆಕ್ ಮಾಡಿ ಆಮೇಲೆ ಐ ಥಿಂಕ್ 1 ಬ್ಲಡ್ ಟೆಸ್ಟ್ ಕೂಡ ನಾನು ಹೊರಗಡೆ ಮಾಡಿಸಿದ್ದೆ. ಅದಾದಮೇಲೆ ನಾನು ಸ್ಕ್ಯಾನ್, ವೆಜೈನಲ್ ಸ್ಕ್ಯಾನ್ ಏನಿರುತ್ತೆ ಅದು ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳ್ತಾರೆ. ಸೊ ಯೂಶ್ವಲಿ ವೆಜೈನಾಯಿಂದ ಚೆಕ್ ಮಾಡೋ ಅಂಥದ್ದು, ಮಗುದು ಹಾರ್ಟ್ ಬೀಟ್ ಬಂದಿದೆಯಾ, ಮತ್ತು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಸ್ಕ್ಯಾನ್ ಫಸ್ಟ್ ಆಗಿರುತ್ತೆ. ಸೊ ಅದು ನಾನು ಫಸ್ಟ್ ವಿಸಿಟ್ ಮಾಡಿದಂಥದ್ದು. ಆ್ಯಂಡ್ ಫಸ್ಟ್ ಟೈಮ್ ಹೋದಾಗ ನಾನು ನನ್ನ ಲಾಸ್ಟ್ ಅಥವಾ ತುಂಬ ಹಳೆಯ ವ್ಲಾಗ್ಸಲ್ಲಿ ಇನಿಷಿಯಲ್ ನನ್ನ ಪ್ರೆಗ್ನೆನ್ಸಿ ವ್ಲಾಗಲ್ಲಿ ಹೇಳಿದ್ದೀನಿ. ಫಸ್ಟ್ ಟೈಮ್ ಹೋದಾಗ ಒಂಥರ ತುಂಬ ಭಯ ಆಗಿತ್ತು ನನಗೆ. ಆಲ್ಮೋಸ್ಟ್ 2 weeks ಭಯದಲ್ಲೇ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಅಂದರೆ UPTನಲ್ಲಿ 2 ಲೈನು ಕಿಟ್ಟಲ್ಲಿ ಪ್ರೆಗ್ನೆನ್ಸಿ ಕಿಟ್ ಏನಿದೆ ಅದರಲ್ಲಿ 2 ಲೈನ್ ಬಂದಿದೆ. ಬಟ್ ಆದರೆ ಹಾರ್ಟ್ ಬೀಟ್ ಇನ್ನೂ ಬಂದಿಲ್ಲ ಬೇಬಿದು. ಸೊ ಅದು ಒಂದು ಸ್ವಲ್ಪ ಭಯ, ಒಂಥರ ಟೆನ್ಷನ್ನು ಎಲ್ಲನೂ ಕ್ರಿಯೇಟ್ ಆಗಿದಂಥದ್ದು ಅದು. ಸೊ ಆಫ್ಟರ್ 7 days ಏನೋ ನಾನು ಮತ್ತೆ ವೇಟ್ ಮಾಡಿದ್ದು, ಮತ್ತೆ ಪುನಃ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಮತ್ತೆ ಅದೇ ವೆಜೈನಲ್ ಸ್ಕ್ಯಾನ್ಗೆ ಮತ್ತೆ ಹೋಗಿದಂಥದ್ದು. ಸೊ ವೆಜೈನಲ್ ಸ್ಕ್ಯಾನ್ ಅಥವಾ ನಾವು ಅಲ್ಟ್ರಾಸೌಂಡ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ 1,500ರಿಂದ 2,000ವರೆಗೂ ವೇರಿ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಡಯಾಗ್ನೋಸ್ಟಿಕ್ ಸೆಂಟರ್ ಕೂಡ. ಕೆಲವೊಂದು ಡಯಾಗ್ನೋಸ್ಟಿಕ್ ಸೆಂಟರ್ 1000ಗೂ ಮಾಡ್ತಾರೆ, ಕೆಲವರು 1500, 2000, 2500 ಕೂಡ ಇರುತ್ತೆ. ಸೊ ನಾನು ಮಾಡಿಸಿದಂಥ ಕಡೆ ಇಟ್ ವಾಸ್ 1500. ಸೊ ಇದು ಬಂದು ಸ್ಕ್ಯಾನಿಗೆ ಸ್ಪೆಸಿಫಿಕ್ ಆಗಿ ಮಾಡಿಸೋವಂಥದ್ದು. ಸೊ ಫಸ್ಟ್ ಸ್ಕ್ಯಾನ್ ಬಂದ್ಬಿಟ್ಟು ಅದಾಗಿತ್ತು. ಸೆಕೆಂಡ್ ಒನ್ ಬಂದ್ಬಿಟ್ಟು ರೆಗ್ಯುಲರ್ ಬ್ಲಡ್ ಚೆಕಪ್ ಮಾಡಿಸ್ಬೇಕಿತ್ತು. ಸೊ ಫಸ್ಟ್ ಸ್ಕ್ಯಾನಲ್ಲಿ ಫಸ್ಟ್ ವಿಸಿಟಲ್ಲಿ ಸ್ಕ್ಯಾನ್ ಇತ್ತು, ಅದ್ರ ಜೊತೆಗೆ ಬ್ಲಡ್ ಚೆಕಪ್ಸ್ ಇತ್ತು. ಸೊ ಬ್ಲಡ್ ಚೆಕಪ್ಸಲ್ಲಿ ಯೂಶಲಿ ನಮ್ಮ ಬ್ಲಡ್ಡಲ್ಲಿ ಶುಗರ್ ಕಂಟೆಂಟ್ ಇರ್ಬೋದು, ಅಥವಾ ಥೈರಾಯ್ಡ್ ಲೆವೆಲ್ಸ್ ಇರ್ಬೋದು, ಮತ್ತು ಬೇರೆ ಏನಾದರೂ ಯೂರಿನರಿ ಇನ್ಫೆಕ್ಷನ್ಸ್ ಇದೆಯಾ ಅಂತ ಚೆಕ್ ಮಾಡೋ ಅಂಥದ್ದು. ಇದೆಲ್ಲ ಒಂದು ರೆಗ್ಯುಲರ್ ಬೇಸಿಕ್ ಚೆಕ್ ಅಂತೂ ಆಗೇ ಆಗುತ್ತೆ.
ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಇರ್ಬೋದು. ಸೊ ಅದ್ರ ಮೇಲೆ ಮೆಡಿಕೇಶನ್ಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಪ್ರೆಗ್ನೆನ್ಸಿ ಇನಿಷಿಯಲಲ್ಲಿ, ಬಿಕಾಸ್ ಮಗು ಡೆವಲಪ್ಮೆಂಟ್ ಕಂಪ್ಲೀಟ್ಲಿ ತಾಯಿಯ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಟೆಸ್ಟ್ಗಳನ್ನ ಮಾಡಿನೇ ಡಾಕ್ಟರ್ಸ್ ಡಿಸಿಷನ್ ತಗೊಳ್ತಾರೆ. ಸೊ ನಾವು ಕೆಲವೊಂದ್ಸತಿ ಅನ್ಕೊಳ್ತೀವಿ, ಏನಪ್ಪ ಇಷ್ಟೊಂದು ಟೆಸ್ಟ್ ಮಾಡಿಸ್ತಾ ಇದ್ದಾರೆ, ಎಲ್ಲ ನಾರ್ಮಲ್ ಬರ್ತಾ ಇದೆ, ಆದರೂ ಯಾಕೆ ಇಷ್ಟೊಂದು ಪೇ ಮಾಡಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಯಾವುದೇ ಒಂದು ಟೆಸ್ಟ್ ಆದರೂ ಇಟ್ ಇಸ್ ನಥಿಂಗ್ ಲೆಸ್ ದೆನ್ 500 or 600 ಅಂತ ಅನ್ಸುತ್ತೆ. ಸೊ ಕೆಲವೊಂದ್ಸತಿ ಎಲ್ಲ ನಾರ್ಮಲ್ ಇದ್ರೂ ಸುಮ್ಮನೆ ಪೇ ಮಾಡಿದ್ವಾ ಅಂತ ಅನಿಸ್ತಾ ಇರುತ್ತೆ. ಬಟ್ ಟು ಬಿ ಆನ್ ಅ ಸೇಫರ್ ಸೈಡ್, ಬಿಕಾಸ್ ಈಗಿನ ಜನ್ರೇಷನಲ್ಲಿ ಯು ನೆವರ್ ನೋ ಯಾವ ಥರ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ. ಎಷ್ಟು ಕಾಶಿಯಸ್ ಆಗಿದ್ದು ನಾವು ಎಷ್ಟು ಆರೋಗ್ಯನ ಕಾಪಾಡ್ಕೊಂಡಿದ್ರು ಕೂಡ ಎಲ್ಲೋ ಒಂದು ಕಡೆ ಎಡವಿರ್ತೀವಿ ಅಥವಾ ಎಲ್ಲೋ ಒಂದು ಕಡೆ ಮಿಸ್ ಆಗಿಬಿಡತ್ತೆ. ಸೊ ಹಾಗಾಗಿ ಫಸ್ಟ್ ಇಂದಾನೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಇಂದಾನೆ ಪ್ರತಿಯೊಂದು ಚೆಕ್ಸ್ ಆಗುತ್ತೆ. ಸೊ ನಾನು ನನ್ನ ಫಸ್ಟ್ ಅಥವಾ ಹಿಂದಿನ ವ್ಲಾಗಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ವ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ನನ್ನ ಥೈರಾಯ್ಡ್ ಲೆವೆಲ್ಸ್ ಚೆಕ್ ಮಾಡಿ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಫಸ್ಟ್ ವಿಸಿಟಲ್ಲಿ ಸ್ಕ್ಯಾನಿಂಗ್ ಆ್ಯಂಡ್ ಬ್ಲಡ್ ಚೆಕಪ್ ಎಲ್ಲನೂ ಸೇರಿ ನನಗೆ ಸಮ್ವೇರ್ ಅರೌಂಡ್ 5,000-6,000 ಚೇಂಜ್ ಆಗಿತ್ತು, ಇನ್ಕ್ಲೂಡಿಂಗ್ ದ ಮೆಡಿಸಿನ್ಸ್ ಇರ್ಬೋದು, ಅದು ಇದು ಎಲ್ಲ ಇರ್ಬೋದು. ಆಲ್ಮೋಸ್ಟ್ ನಾನು ಎವ್ರಿ ವಿಸಿಟಲ್ಲಿ ಐ ಥಿಂಕ್ ನಾನು ಆಗಲೇ ಹೇಳ್ದಂಗೆ ಪ್ರತಿ ಮಂತ್ ಹೋಗ್ತಾ ಇರಲ್ಲ, ಬಿಕಾಸ್ ಆಫೀಸ್ಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಯೂಶ್ವಲಿ ವೀಕೆಂಡ್ಸಲ್ಲಿ ಹೋಗ್ತಾ ಇದ್ದೆ. ಕೆಲವೊಂದು ವೀಕೆಂಡ್ ತುಂಬ ಸ್ಟ್ರೆಸ್ ಆಗ್ತಾ ಇತ್ತು, ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ 1-2 ಸತಿ ಮಿಸ್ ಮಾಡಿದ್ದುಂಟು. ಬಟ್ ನೀವು ಅದನ್ನು ಮಾಡಬೇಡಿ, ಬಿಕಾಸ್ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ನಾವು ಯಾವ ಮಂತ್ ಮಿಸ್ ಮಾಡಿರ್ತೀವೋ ಆವಾಗಲೇ ಎಲ್ಲೋ ಏನೋ ಏರುಪೇರು ಆಗಿರುತ್ತೆ, ಅಥವಾ ಏನೋ ಒಂದು ಚಾನ್ಸಸ್ ತಗೊಳ್ಳೋದು ಬೇಡ ಅಂತ ಹೇಳಿ. ಯೂಶ್ವಲಿ ಸೆಕೆಂಡ್ ಬೇಬಿಗೆ ಅದೇ ಡಾಕ್ಟರ್ ಹೇಳ್ತಾ ಇದ್ರು, ಸೆಕೆಂಡ್ ಬೇಬಿ ಅಂತ ತುಂಬ ಕ್ಯಾಶುವಲ್ ಆಗಿದ್ರೆ ಏನೂ ಆಂಗ್ಸೈಟಿ ಇಲ್ಲ. ಫಸ್ಟ್ ಬೇಬಿಗೆ ಮಾತ್ರ ಅದು ಒಂದಿರುತ್ತೆ, ಭಯ ಇರುತ್ತೆ ಪ್ರತಿಯೊಂದ್ರಲ್ಲೂ. ಸೆಕೆಂಡ್ ಬೇಬಿಗೆ ನಮಗೆ ನಾವೇ ಡಾಕ್ಟರ್ ಆಗೋಗ್ಬಿಟ್ಟಿರ್ತೀವಿ ಕೆಲವೊಂದ್ಸತಿ, ಇದಾಗಿತ್ತು ಬಿಡು ಫಸ್ಟ್ ಬೇಬಿಗೆ, ದಿಸ್ ಇಸ್ ಆಲ್ ಕ್ವೈಟ್ ನಾರ್ಮಲ್ ಅಂತ ಅನ್ಸುತ್ತೆ. ಮತ್ತು ಇನ್ನು ಕೆಲವು ಸತಿ ಏನಾಗುತ್ತೆ, ಜಸ್ಟ್ ಗೂಗಲ್ ನೋಡಿಕೊಂಡು ಬಿಡು ನಥಿಂಗ್ ವಿಲ್ ಹ್ಯಾಪನ್, ಆರಾಮಾಗಿರ್ತೀವಿ ನಾವು ಅನ್ನೋ ಥರ ಅನ್ನೋವಂಥದ್ದು. ಸೊ ಈ ರೀತಿ ನೆಗ್ಲಿಜೆನ್ಸಿ ಬೇಡ ಅಂತ ಅನ್ಸುತ್ತೆ ನನಗೆ. ಬಟ್ ಬಿಕಾಸ್ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ ಮಿಸ್ ಆದಾಗ ಆಮೇಲೆ ರಿಗ್ರೆಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನನಗೆ ಒಂದ್ಸತಿ ಯೂರಿನ್ ಟೆಸ್ಟ್ ಮಾಡಿಸಿದಾಗ ಯೂರಿನರಿ ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರು. ಸೊ ಬೇಬಿ ಇನ್ಫೆಕ್ಷನ್ ಕೂಡ ಮೋಸ್ಟ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದರೆ ಮಾತ್ರ ಖಂಡಿತವಾಗ್ಲೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ಇಟ್ ಈಸ್ ವೆರಿ ವೆರಿ ಕ್ರೂಷಿಯಲ್. ನಮಗೆ ಯಾವುದು ಸಿಂಪ್ಟಮ್ಸ್ ಇರಲ್ಲ, ಕೆಲವೊಂದ್ಸತಿ ಯೂರಿನರಿ ಇನ್ಫೆಕ್ಷನ್ ಇದ್ದಾಗ ಯೂರಿನ್ ಮಾಡಬೇಕಾದಾಗ ಉರಿ ಅನಿಸೋವಂಥದ್ದು, ಅಥವಾ ಲಾಸ್ಟ್ ಫ್ಯೂ ಡ್ರಾಪ್ಸಲ್ಲಿ ನೋವು ಬರುವಂಥದ್ದು ಅಥವಾ ಉರಿ ಬರುವಂಥದ್ದು, ಫ್ರೀಕ್ವೆಂಟ್ ಯೂರಿನೇಷನ್ಸ್ ಆಗಿರ್ಬೋದು. ಫ್ರೀಕ್ವೆಂಟ್ ಯೂರಿನೇಷನ್ಸ್ ಕ್ವೈಟ್ ನಾರ್ಮಲ್ ಇನ್ ಪ್ರೆಗ್ನೆನ್ಸಿ, ಬಿಕಾಸ್ ನಮ್ಮ ಬ್ಲಾಡರ್ ಹೆವಿ ಆಗ್ತಾ ಹೋಗುತ್ತೆ. ಬೇಬಿ ಗ್ರೋತ್ ಆಗ್ತಿದ್ದಂಗೆ ನಮಗೆ ಜಾಸ್ತಿ ಯೂರಿನೇಷನ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಕೆಲವೊಂದ್ಸತಿ ವಿ ಶುಡ್ ಟೇಕ್ ಮಚ್ ಪ್ರಿಕಾಷನರಿ ಮೆಷರ್ಸ್ ಅಂತ ಅನ್ಸುತ್ತೆ. ಎಲ್ಲದನ್ನು ಕಾಮನ್ ಅಂತ ತಗೊಳ್ಳೋದಕ್ಕಿಂತ ಇಟ್ಸ್ ಆಲ್ವೇಸ್ ಬೆಟರ್ ಟು ಒಂದ್ಸತಿ ಟೆಸ್ಟ್ ಮಾಡಿಸ್ಕೊಂಡು ಡಬಲ್ ಕನ್ಫರ್ಮೇಷನ್ ಮಾಡ್ಕೊಳ್ಳೋದು ಈಸ್ ಮಚ್ ಬೆಟರ್ ಅಂತ ನನಗೆ ಅನ್ಸುತ್ತೆ. ಸೊ ಇದಿಷ್ಟು ನನ್ನ ಫಸ್ಟ್ ಸ್ಕ್ಯಾನ್ ಆ್ಯಂಡ್ ಬ್ಲಡ್ ಟೆಸ್ಟ್ ಆಗಿತ್ತು. ಸೊ ಸೆಕೆಂಡ್ ಟೈಮ್ ಹೋದಾಗ ಅನಾಮಲಿ ಸ್ಕ್ಯಾನಿಗೆ ಹೋಗಿದ್ದಂಥದ್ದು ನಾನು. ಅನಾಮಲಿ ಸ್ಕ್ಯಾನು ಕೂಡ ನನಗೆ ಸಮ್ವೇರ್ ಅರೌಂಡ್ 5,000 to 6,000 ಆಯಿತು ಅಂತ ಅನ್ಸುತ್ತೆ ಫಾರ್ ದ ಸ್ಕ್ಯಾನ್ ಆ್ಯಂಡ್ ಮತ್ತೆ ಒಂದಷ್ಟು ಬ್ಲಡ್ ಟೆಸ್ಟ್. ಬಿಕಾಸ್ ಎವ್ರಿ ಟೈಮ್ ನಾವು ವಿಸಿಟ್ ಮಾಡಿದಾಗ ನಮ್ಮ ಹೆಲ್ತ್ ಚೆಕ್ ಮಾಡ್ತಾರೆ. ಬಿಕಾಸ್ ಮೆಡಿಕೇಶನ್ಸ್ ಕೊಟ್ಟಿರ್ತಾರೆ, ಅದರಿಂದ ಜಾಸ್ತಿ ಆಗಿದೆಯಾ ಥೈರಾಯ್ಡ್ ಲೆವೆಲ್ಸ್, ಕಮ್ಮಿ ಆಗಿದೆಯಾ, ಬಿಕಾಸ್ ಆ ಬೇಸಿಸ್ ಮೇಲೆ ನಾವು ತಗೊಳ್ತಾ ಇರೋಂಥ ಡೋಸೇಜ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರತಿ ಸತಿ ಹೋದಾಗ್ಲೂ ನಮ್ಮ ಹೆಲ್ತ್ ಮಾನಿಟರ್ ಮಾಡೋದು ಪ್ರತಿಯೊಂದು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಆ್ಯಂಡ್ ಸ್ಕ್ಯಾನ್ ಮುಖಾಂತರ ಬೇಬಿ ಡೆವಲಪ್ಮೆಂಟ್ನ ಫೈಂಡ್ ಔಟ್ ಮಾಡುವಂಥದ್ದು. ಸೊ ಸೆಕೆಂಡ್ ಟೈಮ್ ವಾಸ್ ಅನಾಮಲಿ ಸ್ಕ್ಯಾನಿಂಗ್ ನಾನು ಹೋಗಿದಂಥದ್ದು. ಸೊ ಅನಾಮಲಿ ಸ್ಕ್ಯಾನ್ ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಏನೋ ಸರಿಯಾಗಿ ಗೊತ್ತಾಗ್ತಲ್ಲ ಅಂತ ಹೇಳಿ ಇನ್ನೊಂದು ಡಯಾಗ್ನೋಸ್ಟಿಕ್ ಸೆಂಟರಿಗೆ ಕಳಿಸಿ ನನಗೆ ಸ್ಕ್ಯಾನ್ ಮಾಡಿಸಿದಂಥದ್ದು. ಸೊ ಬಟ್ ಆದರೆ ಅಲ್ಲಿ ಕೂಡ ಇಟ್ ವಾಸ್ ಆಲ್ ನಾರ್ಮಲ್ ಅಂತ ಹೇಳಿ ಕಳಿಸಿದ್ರು. ಸೊ ಹಾಗಾಗಿ ಇಟ್ ಈಸ್ ಆಲ್ ಫೈನ್. ಬಿಕಾಸ್ ಅನಾಮಲಿ ಸ್ಕ್ಯಾನ್ ಅನ್ನೋವಂಥದ್ದು ಒಂದು ಸ್ವಲ್ಪ ಮೇಜರ್ ಸ್ಕ್ಯಾನ್ ಅಂತಾನೆ ಹೇಳ್ಬೋದು. ತುಂಬ ಹೊತ್ತು ಟೈಮ್ ತಗೊಂಡು ಬೇಬಿದು ನೋಸ್ ಬಂದಿದೆಯಾ, ಮತ್ತು ಬೇರೆ ಎಲ್ಲ ಡೆವಲಪ್ಮೆಂಟ್ ಏನು ಆಗಬೇಕು ಅದೆಲ್ಲ ಆಗಿದೆಯಾ, ಬ್ಯಾಕ್ ಬೋನ್ ಬಂದಿದೆಯಾ, ಪ್ರತಿಯೊಂದೂ ಚೆಕ್ ಮಾಡ್ತಾರೆ ಅನಾಮಲಿ ಸ್ಕ್ಯಾನಲ್ಲಿ. ಸೊ ಹಾಗಾಗಿ ಅನಾಮಲಿ ಸ್ಕ್ಯಾನ್ ಇಸ್ ಒನ್ ಆಫ್ ದ ಮೇಜರ್ ಸ್ಕ್ಯಾನ್ ಅಂತ ಹೇಳ್ಬೋದು. ಅನಾಮಲಿ ಸ್ಕ್ಯಾನಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಕಾಣಿಸ್ತು ಅಂತ ಹೇಳಿದ್ರೆ ಇಟ್ ಈಸ್ ಸಮಥಿಂಗ್ ಆಫ್ ವೆರಿ ಸೀರಿಯಸ್ ಕಾನ್ಷನ್ ತಗೋಬೇಕು ಅಂತ ಹೇಳಿ.
ಸೊ ಹಾಗಾಗಿ ಅನಾಮಲಿ ಸ್ಕ್ಯಾನ್ ಪ್ರತಿಯೊಂದಕ್ಕೂ ಒಂದೊಂದು ವೀಕ್ ಅನ್ನೋದು ಮೆನ್ಷನ್ ಆಗಿರುತ್ತೆ. ನಾವು ಯಾವ ವೀಕಲ್ಲಿ ಏನು ಸ್ಕ್ಯಾನ್ ಮಾಡಿಸ್ಬೇಕು ಅನ್ನೋದು ಕೂಡ ಒಂದು ಲಿಸ್ಟೇ ಇರುತ್ತೆ ಅಂತ ಹೇಳ್ಬೋದು. ನೀವು ಬೇಕು ಅಂದರೆ ಅದು ಕೂಡ ಚೆಕ್ ಮಾಡ್ಬೋದು. ಯಾವ ಮಂತಲ್ಲಿ ಅಥವಾ ಯಾವ ವೀಕಲ್ಲಿ ಯಾವ ಸ್ಕ್ಯಾನ್ ಮಾಡಿಸ್ಬೇಕು, ಯಾವ ಸ್ಕ್ಯಾನ್ ಮ್ಯಾಂಡೇಟ್ರಿ ಅಂತ ಹೇಳಿ. ಸೊ ಅನಾಮಲಿ ಸ್ಕ್ಯಾನ್ ಆದಮೇಲೆ ನೆಕ್ಸ್ಟು ಬಂದು ರೆಗ್ಯುಲರ್ ಸ್ಕ್ಯಾನ್ಸ್ ಇರುತ್ತೆ. ಸೊ 5th ಮಂತ್ ಸ್ಕ್ಯಾನ್ ಒಂದು ಬರುತ್ತೆ. 5th ಮಂತಲ್ಲಿ ನಮ್ಮ ಕಂಪ್ಲೀಟ್ ಬೇಬಿ ಆರ್ಗನ್ಸ್ ಎಲ್ಲ ಡೆವಲಪ್ ಆಗಿದೆಯಾ, ಏನಾದರೂ ಇಶ್ಯೂಸ್ ಇದೆಯಾ, ಪ್ರತಿಯೊಂದು ಆರ್ಗನ್ ಡೆವಲಪ್ ಆಗಿದೆಯಾ ಅಂತ ಚೆಕ್ ಮಾಡುವಂಥ ಸ್ಕ್ಯಾನ್ ಆಗಿರುತ್ತೆ. ಸೊ ಆ ಒಂದು ಸ್ಕ್ಯಾನ್ ಕೂಡ ಸಮ್ವೇರ್ ಅರೌಂಡ್, ನಾನು ಆಗಲೇ ಹೇಳಿದಂಗೆ ಪ್ರತಿಯೊಂದು OPDನಲ್ಲೂ ನಾವೊಂದು ಬ್ಲಡ್ ಟೆಸ್ಟ್ ಅದ್ರ ಜೊತೆಗೆ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಮ್ವೇರ್ ಅರೌಂಡ್ 5,000 to 6,000 ಬೇಕೇ ಬೇಕಾಗತ್ತೆ ಅಂತ ಹೇಳ್ಬೋದು. ಇಟ್ ಇಸ್ ಕ್ವೈಟ್, ಎಲ್ಲ ಹಾಸ್ಪಿಟಲ್, ಎಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲೂ ಇಷ್ಟೇ ಕಾಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಬೇರೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಐ ಥಿಂಕ್ ದ ಪ್ರೈಸ್ ಇಸ್ ವೆರಿ ವೆರಿ ಲೆಸ್ ಅಂತಾನೆ ಹೇಳ್ಬೋದು. ಬಟ್ ಆದರೆ ಕೆಲವರು ಇಲ್ಲ, ನಾವು ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಗೆ ಯಾವಾಗ ನಾವು ಬರುತ್ತೋ ಗೊತ್ತಾಗಲ್ಲ, ನಮಗೆ ಡಾಕ್ಟರ್ಸ್ ನಮಗೆ ಬೇಕಾದವ್ರು ಸಿಗಬೇಕು ಅಂತ ಹೇಳಿದ್ರೆ ಐ ಥಿಂಕ್ ತುಂಬ ಜನ ಪ್ರೈವೇಟ್ ಹಾಸ್ಪಿಟಲ್ನ ಕೂಡ ಪ್ರಿಫರ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಈ ರೀತಿ ನಾವು ಫೈನಾನ್ಷಿಯಲಿ ಕೂಡ ಪ್ಲ್ಯಾನ್ ಮಾಡಬೇಕಾಗತ್ತೆ. ಬಿಕಾಸ್ ಎವ್ರಿ ಮಂತ್ ಅದರದ್ದೇ ಆದಂಥ ಸಪ್ರೇಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಪ್ಲ್ಯಾನ್ ಮಾಡಿ ಮುಂಚೆನೇ ತಿಳ್ಕೊಳ್ಳೋದು ಇಸ್ ಕ್ವೈಟ್ ಸೇಫ್ ಅಂತ ನಾನು ಹೇಳ್ತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಒನ್, ಹೆಲೋ ಬೇಟಾ. Okay, you had your dinner? Okay, go sleep now. I want to eat. You want to eat again? Okay, I'll come, give me 2 minutes, okay? So yes, ಪ್ರತಿಯೊಂದು ಸ್ಕ್ಯಾನಲ್ಲೂ ನಾವು ಮೈಂಡ್ನ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ದೆನ್ ಫೈನಲಿ ಸ್ಕ್ಯಾನ್ 8th ಮಂತ್ ಸ್ಕ್ಯಾನ್ ಇರುತ್ತೆ. ಅದು ಕೂಡ ಜಸ್ಟ್ ಟು ಚೆಕ್ ದ ಡೆವಲಪ್ಮೆಂಟ್ ಆಫ್ ದ ಬೇಬಿ. ಕೆಲವೊಬ್ಬರಿಗೆ EDD ಡೇಟ್ಸ್ ಡಿಫರ್ ಆಗ್ತಾ ಇರುತ್ತೆ. ತುಂಬ ಜನ ನನಗೆ ಕಮೆಂಟ್ ಮಾಡಿರೋವಂಥದ್ದು, ನನ್ನ EDD ಡೇಟ್ ಏನಿರ್ಬೋದು ಮೇಡಮ್, ಸ್ಕ್ಯಾನ್ ಪ್ರಕಾರ ಇದಿದೆ, ಮತ್ತು ನನ್ನ LMP ಪ್ರಕಾರ ಅಂದರೆ ಲಾಸ್ಟ್ ಮೆನ್ಸ್ಟ್ರುಯೇಷನ್ ಪೀರಿಯಡ್ಸ್ ಡೇಟ್ ಇದಿದೆ. ಸೊ ಹೇಗೆ ನಾನು EDD ಡೇಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂತ ಹೇಳಿ. EDD ಡೇಟ್ ಅನ್ನೋವಂಥದ್ದು ಇಟ್ಸ್ ವೆರಿ ಮ್ಯಾಜಿಕಲ್ ಡೇಟ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ನಥಿಂಗ್ ಇಸ್ ಯುನೋ ಇದೇ ಟೈಮ್ಗಾಗತ್ತೆ, ಇದೇ ಡೇಟ್ಗಾಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಒಂದು ಅಪ್ರಾಕ್ಸಿಮೇಷನ್ ಕೊಡ್ಬೋದು ಅಂತ ಹೇಳ್ಬೋದು. EDD ಡೇಟ್, ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದು ಒಂದು ಅಪ್ರಾಕ್ಸಿಮೇಷನ್ ಕೊಡ್ಬೋದು. ಈ ವಾರದಲ್ಲಿ ಆಗ್ಬೋದು, ಅಥವಾ ಈ ಒಂದು ಡೇಟ್ ಹಿಂದೆ ಮುಂದೆ ಒಂದು ವಾರನಾದರೂ ಆಗ್ಬೋದು, ಅಥವಾ ಹಿಂದೆ ಒಂದು ವಾರನಾದರೂ ಆಗ್ಬೋದು. ಸೊ ಪೇನ್ ಎನಿ ಟೈಮ್ ಬರ್ಬೋದು. 9th ಮಂತ್ ನಿಮ್ಮ 36 ವೀಕ್ಸ್ ಆಗ್ತಾ ಇದೆ ಅಂದರೆ ಎನಿ ಟೈಮ್ ಬರ್ಬೋದು. ಇನ್ನು ಕೆಲವ್ರಿಗೆ ಕಾಂಪ್ಲಿಕೇಶನ್ಸಿಂದ ಇನ್ನೂ ಮುಂಚೆ ಬರ್ಬೋದು. ಆ ರೀತಿ ಒಂದು ಕಾಂಪ್ಲಿಕೇಶನ್ಸ್ ಆ್ಯಕ್ಚುಲಿ ನಾನು ಹಾಸ್ಪಿಟಲ್ಗೆ ಹೋದಾಗ, ನಾನು ಅಡ್ಮಿಟ್ ಆದಾಗ ನೋಡಿದಂಥದ್ದು. ದಟ್ ಇನ್ನೂ 8th ಮಂತ್ ಇದೆ, ಬಟ್ ತುಂಬ ಪೇನ್, ಸಿವಿಯರ್ ಪೇನ್ ಬಂದು ಅಡ್ಮಿಟ್ ಆಗಿದ್ರು. ಸೊ ಐ ಥಿಂಕ್ ಡಾಕ್ಟರ್ ಇಸ್ ಸೋ ಗುಡ್ ಟು ಹ್ಯಾಂಡಲ್ ಸಚ್ ಸಿಚುವೇಶನ್ ಅನ್ಸುತ್ತೆ. ನಮಗೆ ಎಷ್ಟು ಭಯ ಆಗುತ್ತೆ, ಅಯ್ಯೋ 8 ತಿಂಗಳಿಗೆ ಎಷ್ಟು ನೋವು ಬರ್ತಾ ಇದೆಯಲ್ಲ, ಏನು ಮಾಡೋದು ಅಂತ ಹೇಳಿ. ಬಟ್ ಡಾಕ್ಟರ್ ಅದನ್ನು ಕಾಮ್ ಮಾಡಿದ್ರು. ಸ್ವಲ್ಪ ಪೇನ್ ಕಿಲ್ಲರ್ಸ್ ಮತ್ತು ಕೆಲವೊಂದಷ್ಟು ಟ್ರೀಟ್ಮೆಂಟು. ಬಿಕಾಸ್ ಮಗು 1 ತಿಂಗಳು ಮುಂಚೆ ಬರ್ತಾ ಇದೆ ಅಂದರೆ ಇಟ್ ಇಸ್ ನಾಟ್ ಈಸಿ. ಬಿಕಾಸ್ ತುಂಬ ಮೇಜರ್ ಡೆವಲಪ್ಮೆಂಟ್ಸ್ ಆಗುವಂಥದ್ದೇ 8ನೇ ತಿಂಗಳು, 9ನೇ ತಿಂಗಳು ತುಂಬ ಆದಮೇಲೆ ಮಗು ಆಚೆ ಕಡೆ ಬಂತು ಅಂದರೆ ಎಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಇನ್ನು ಅಂಥದ್ರಲ್ಲಿ 8 ಮಂತ್ಸ್ಗೆ ಹೊರಗಡೆ ಬರ್ತಾ ಇದ್ರೆ ಅಂದರೆ ಅದು ಇಟ್ಸ್ ಗೋಯಿಂಗ್ ಟು ಬಿ ಮೋರ್ ಕಾಂಪ್ಲಿಕೇಟೆಡ್. ಮತ್ತು ಮಗು ಹುಟ್ಟಾದ್ಮೇಲೆ ನೋಡ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಆ ಥರ ಕಾಂಪ್ಲಿಕೇಶನ್ಸ್ ಕೂಡ ಇರುತ್ತೆ. ಸೊ EDD ಡೇಟ್ ನಾವು ಸ್ಕ್ಯಾನ್ ಪ್ರಕಾರ, ನನಗೆ ಅನಿಸೋ ಪ್ರಕಾರ ಸ್ಕ್ಯಾನ್ ಪ್ರಕಾರ ಬೇಬಿ ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಕೆಲವೊಂದ್ಸತಿ ಕೆಲವೊಬ್ರು ತಾಯಂದಿರಿಗೆ BP ಆಗಿರ್ಬೋದು ಅಥವಾ ಶುಗರ್ ಆಗಿರ್ಬೋದು ಡೆವಲಪ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ EDD ಡೇಟ್ ಡಿಫರ್ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ BP ಕೆಲವೊಬ್ರು ತಾಯಂದ್ರಲ್ಲಿ BP ಇತ್ತು ಅಂತ ಹೇಳಿದ್ರೆ ಮಗು ಡೆವಲಪ್ಮೆಂಟ್ ತುಂಬ ಕಮ್ಮಿ ಇರುತ್ತೆ. ವೆಯ್ಟ್ ಗೇನ್ ಆಗುವಂಥದ್ದು ಬೇಬಿನಲ್ಲಿ ತುಂಬ ಕಮ್ಮಿ ಇರುತ್ತೆ. ಶುಗರ್ ಇತ್ತು ತಾಯಂದ್ರಲ್ಲಿ, ಶುಗರ್ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀರಾ ಅಥವಾ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ ಅಂತ ಹೇಳಿದ್ರೆ ಬೇಬಿ ತುಂಬ ಚೆನ್ನಾಗಿ ಡೆವಲಪ್ ಆಗಿರುತ್ತೆ, ತುಂಬ ಹೆವಿ ಆಗಿರುತ್ತೆ. ಬಟ್ ತುಂಬ ರಿಸ್ಕ್ ಇರುತ್ತೆ. ತಾಯಿಗೆ ಶುಗರ್ ಇದ್ದು ಮಗು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಹಾರ್ಟ್ ಡಿಸೀಸಸ್ ಇರ್ಬೋದು, ಅಥವಾ ಲಂಗ್ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಈ ರೀತಿ ಬೇರೆ ಬೇರೆ ಆದಂಥ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಕೇರ್ ತೊಗೊಳ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ಬೋದು.
ಸೊ ಫೈನಲಿ ಈ ರೀತಿ ಡಿಫ್ರೆಂಟ್ ಡೇಟ್ಸ್ ಅಂತಾನೆ ನಾನು ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಸ್ಕ್ಯಾನ್ ಡೇಟ್ಸ್ ಏನಿದೆ, ನಿಮ್ಮ ಆ್ಯಕ್ಚುಲ್ ಆಗಿ ಏನು ಡೆವಲಪ್ಮೆಂಟ್ ಕಾಣಿಸ್ತಾ ಇದೆಯೋ ಅದು ಆ EDD ಡೇಟ್ ಇಸ್ ಪ್ರಿಫರ್ಡ್ ಅಂತ ಅನ್ಸುತ್ತೆ. ನಿಮ್ಮ LMP ಕೂಡ ಕೆಲವೊಬ್ಬರಿಗೆ ಅದು ಕೂಡ ವರ್ಕೌಟ್ ಆಗುತ್ತೆ. ಸೊ ಇಟ್ ಇಸ್ ಆಲ್ ಐ ಥಿಂಕ್ ಮ್ಯಾಜಿಕಲ್ ಡೇಟ್ ಅಂತ ನಾನೇನು ಹೇಳಿದೆ, ಯಾವತ್ತು ನಮ್ಮ ಮಗು ನಮ್ಮ ಕೈಗೆ ಬರಬೇಕು ಅಂತ ಇದೆಯೋ ಅವತ್ತೇ ಬರುತ್ತೆ. ಸೊ ಹಾಗಾಗಿ ಕೀಪ್ ವೇಟಿಂಗ್ ಫಾರ್ ದಟ್ ಸರ್ಪ್ರೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ಕಮಿಂಗ್ ಬ್ಯಾಕ್ ಟು ಎಷ್ಟು ಚಾರ್ಜ್ ಆಯಿತು. ಸೊ ಫೈನಲಿ ನನ್ನ OPD ಚಾರ್ಜಸ್ ನಾನು ಆಗಲೇ ಹೇಳಿದ್ದೀನಿ, ಸಮ್ವೇರ್ ಅರೌಂಡ್ 5 ಟೈಮ್ಸ್ ವಿಸಿಟ್ ಮಾಡಿರೋದ್ರಿಂದ ನಾನು ಸಮ್ವೇರ್ ಅರೌಂಡ್ 20,000 to 25,000 ಹತ್ತತ್ರ ನನಗೆ OPDಗೆ 9 ಮಂತ್ಸ್ ನಾನೇನು ಸ್ಕ್ಯಾನಿಂಗು ಅದೆಲ್ಲ ಮಾಡಿಸಿದ್ದೀನಿ. ಅದರದ್ದೆಲ್ಲ ಸೇರಿ ನನಗೆ 20,000 to 25,000 ಆಯಿತು ಅಂತ ಹೇಳಬಹುದು. ಪ್ರತಿಯೊಂದು ವಿಸಿಟಲ್ಲೂ ಬೇರೆ ಬೇರೆ ಕಾಸ್ಟ್ ಆಗಿತ್ತು. ಸೊ ಇಟ್ ಡಿಪೆಂಡ್ಸ್ ನಾವು ಹೇಗೆ ವಿಸಿಟ್ ಮಾಡ್ತೀವಿ, ಎಷ್ಟು ಫ್ರೀಕ್ವೆಂಟಾಗಿ ಹೋಗ್ತೀವಿ, ಎಷ್ಟು ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒಂದು ಬಂದು ಕಂಪ್ಲೀಟ್ ಡೆಲಿವರಿ, ನಂದು ಡೆಲಿವರಿ ಮತ್ತು ಬೇಬಿದು ಎಲ್ಲ ಸೇರಿ ಎಷ್ಟಾಯಿತು ಅಂತ ಹೇಳಿ. ಸೊ ನನ್ನ 4 ಡೇಸ್ಗೆ ಇಟ್ ವಾಸ್ 1,80,000 ಏನೋ ಹತ್ತತ್ರ ಆಯಿತು ನಂದು. ಆ್ಯಂಡ್ ಪಾಪುದು 2 ಡೇಸ್ ಇದ್ದಿದ್ದರಿಂದ ದಟ್ ಇಸ್ ಸಮ್ವೇರ್ ಅರೌಂಡ್ 80,000 ಏನೋ ಚಾರ್ಜ್ ಆಯಿತು ಬೇಬಿದು. ಸೊ ಇಬ್ಬರದು ಇನ್ಶೂರೆನ್ಸ್ ಇತ್ತು, ನಂದು ಇನ್ಶೂರೆನ್ಸು. ಅದ್ರ ಜೊತೆಗೆ ಪಾಪು ಹುಟ್ಟಿದ ತಕ್ಷಣ ಅದಕ್ಕೆ ಮತ್ತೆ ಇನ್ನೂ ಒಂದು ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇರುತ್ತೆ, ಬೇಬಿ ಆಫ್ ವಿನುತಾ ಅಂತ ಹೇಳಿ, ಅದನ್ನು ಕೂಡ ಕ್ಲೇಮ್ ಮಾಡ್ಕೋಬೋದು ನಾವು. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಕ್ಟಾಗಿ ನನಗೆ ಸಮ್ಮರಿ ಯಾವುದಕ್ಕೆ ಏನೇನು ಅಂತ ಎಲ್ಲ ಗೊತ್ತಿಲ್ಲ, ಬಟ್ ಆನ್ ಆ್ಯಂಡ್ ಓವರ್ ಆಲ್ ನನಗೂ ಬೇಬಿಗೂ ಎಲ್ಲ ಸೇರಿ ಅರೌಂಡ್ 2,50,000 ಹತ್ತತ್ರ ಆಯಿತು. ಸೊ 2,50,000 ನಾವು ಕಂಪ್ಲೀಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಲ್ಲಿ ಎಷ್ಟಾಯಿತು, ಎಕ್ಸೆಪ್ಟ್ OPDದು ಅದು ಸಪ್ರೇಟ್ 20,000-25,000. ಸೊ ಇಷ್ಟು ಆಯಿತು ಖರ್ಚು ಅಂತ ಹೇಳ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಹಾಸ್ಪಿಟಲ್ ಡಿಫ್ರೆಂಟ್ ರೇಟ್ಸ್ ಇರುತ್ತೆ. ಸೊ ನೀವು ಯಾವ ಹಾಸ್ಪಿಟ್ಲಲ್ಲಿ ನೋಡಿಸ್ಕೋಬೇಕು ಅಥವಾ ಯಾವ ಹಾಸ್ಪಿಟ್ಲಲ್ಲಿ ಡೆಲಿವರಿ ಮಾಡಿಸ್ಕೋಬೇಕು, ಯಾವುದು ನಿಮಗೆ ಟ್ರಸ್ಟೆಡ್ ಅನಿಸುತ್ತೆ, ಮತ್ತು ಯಾವ ಗೈನಿಕ್ ನಿಮ್ಮನ್ನ ನೋಡ್ತಾ ಇದ್ದಾರೆ ಅದ್ರ ಮೇಲೆ ಕೂಡ ನಿಮ್ಮ ಹಾಸ್ಪಿಟಲ್ ಬಿಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಡಿಫರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಯಾಕೆ ಈ ಗೈನಿಕ್ ಹತ್ರನೇ ಹೋದೆ ಅಂತ ಹೇಳಿದ್ರೆ, ಭೈರವ್ ಟೈಮಲ್ಲೂ ನಾನು ಇವ್ರ ಹತ್ರನೇ ಹೋಗಿದ್ದು. ಕಂಪ್ಲೀಟ್ ಕಾನ್ಫಿಡೆನ್ಸ್ ಇತ್ತು ನನಗೆ ಅವ್ರ ಹತ್ರ. ಆ್ಯಂಡ್ ಯಾವುದೇ ರೀತಿ ತುಂಬ ಎಕ್ಸಾಜುರೇಟ್ ಮಾಡಿ ಅಯ್ಯೋ ಹಾಗೆ ಹೀಗೆ ಅಂತೆಲ್ಲ ಹೇಳೋದಿಲ್ಲ. ಸೊ ಇಟ್ ಈಸ್ ತುಂಬ ಕಾಮನ್ ಆಗಿ ಈಸಿಯಾಗಿ ಪ್ರೆಗ್ನೆಂಟ್ ಲೇಡೀಸ್ ಏನು ಟೆನ್ಷನ್ ತೊಗೋಬಾರ್ದು, ಆರಾಮಾಗಿ ಎಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ಇರಿ ಅಂತ ಹೇಳಿದಂಥದ್ದು. ಸೊ ಹಾಗಾಗಿ ಐ ಫೀಲ್ ಕಂಫರ್ಟಬಲ್ ಅಂತ ಅನ್ನಿಸ್ತು. ಮತ್ತು ಅವ್ರದ್ದೇ ಆದಂಥ ಹಾಸ್ಪಿಟಲ್ ಈಗ ಓಪನ್ ಮಾಡಿರೋ ಅಂಥದ್ದು. ಸೊ ಹಾಗಾಗಿ ಇಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ದ ಗೈನಿಕ್ ನಾನು, ಬಿಕಾಸ್ ಗೈನಿಕ್ ಇಸ್ ಲೈಕ್ ನಮ್ಮ ಲೈಫ್ ಟೈಮ್ಗೆ ಇದು ಮಾಡುವಂಥ ಆಪ್ರೇಷನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಇದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಐ ಪ್ರಿಫರ್ಡ್ ಸ್ವಲ್ಪ ಟ್ರಸ್ಟೆಡ್ ಇರಬೇಕು, ಒಂದು ಸ್ವಲ್ಪ ಸೇಫ್ ಅಂತ ಅನ್ನಿಸ್ಬೇಕು ಅಂತ ಹೇಳಿ ನಾನು ಈ ಒಂದು ಹಾಸ್ಪಿಟಲ್ ಮತ್ತು ಗೈನಿಕ್ನ ಚೂಸ್ ಮಾಡಿದಂಥದ್ದು. ಆ್ಯಂಡ್ ಎಸ್, ಇದರಲ್ಲಿ ನನ್ನ ಟುಮಿಕ್ಟಮಿ ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ರೌಂಡ್ ಅಬೌಟ್ 2,50,000 ಅಂತ ಹೇಳ್ಬೋದು. ಮೇ ಬಿ ಒಂದು 10,000 ಹಿಂದೆ ಮುಂದೆ ಆಗಿದೆ, ಬಟ್ ಒಂದು ಕಂಪ್ಲೀಟ್ ಪಿಕ್ಚರ್ ಕೊಡಬೇಕು ಅಂದರೆ 2.5 ಲಕ್ಷ ಆಗಿರುವಂಥದ್ದು. ಸೊ ಎಸ್, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಇದಿಷ್ಟಾಗಿತ್ತು ನಮ್ಮ ಹಾಸ್ಪಿಟಲ್ ಚಾರ್ಜ್, ಹಾಸ್ಪಿಟಲ್ ಬಿಲ್ ಫಾರ್ 4 ಡೇಸ್. ಮತ್ತು ನಾವು ಇದ್ದಂಥ ರೂಮ್ ಕೂಡ ಅಷ್ಟೇ ದೊಡ್ಡದಾಗಿತ್ತು, ಮತ್ತು ಪ್ರೈವೇಟ್ ರೂಮ್ ತೊಗೊಂಡಿದ್ವಿ. ಬಿಕಾಸ್ ಭೈರವ್ ಕೂಡ ನಮ್ಮ ಜೊತೆ ಸ್ಟೇ ಮಾಡಬೇಕಿತ್ತು ಫಾರ್ ಕಂಪ್ಲೀಟ್ 4 ಡೇಸ್. ಸೊ ಹಾಗಾಗಿ ನಾವು ಯಾವುದೇ ರೀತಿ ರಿಸ್ಕ್ ತೊಗೊಂಡು ಸ್ವಲ್ಪ ಚಿಕ್ಕ ರೂಮ್ ಮಾಡಿಬಿಟ್ರೆ ಮತ್ತೆ ನಮಗೂ ಕಷ್ಟ ಆಗುತ್ತೆ, ಬೇಬಿ ಬಂದಮೇಲೆ ಬೇಬಿ ಸಂಭಾಳಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ಮ್ಯಾಕ್ಸ್ ಲಿಮಿಟ್ ಏನಿತ್ತು ಅದನ್ನು ಕಂಪ್ಲೀಟಾಗಿ ಯೂಟಿಲೈಸ್ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ನನ್ನ ಹಾಸ್ಪಿಟಲ್ ಬಿಲ್ ಆ್ಯಂಡ್ ಚಾರ್ಜಸ್ ನಾವು ಎಷ್ಟು ಕೊಟ್ವಿ ಅಂತ ಹೇಳಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.